ಹಸಿಲಿನ ಅಕ್ಕಿ ಚೆಲ್ಲುವ ಚುಕ್ಕಿ ಅಸ್ತು ದೇವತೆ ಪ್ರಥಮ ಪದಿಯಲಿ ಈ ಮನೆ ಗುಡಿಯಲ್ಲಿ ಚುಕ್ಕಿಯ ದ್ವಿಪದಿ ದೀಪ ಬೆಳಗುವ ಉದಯ ದೇವತೆ ಚುಕ್ಕಿಯ ತ್ರಿಪದಿ ರಸಮನೆಯಲ್ಲಿ. ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತೇನಪ್ಪಾ ಅಂದ್ರೆ ನಾವು ಮತ್ತೊಂದು ಬ್ರೈಡ್ ಜೊತೆಗೆ ನಿಮ್ ಮುಂದೆ ಬಂದಿದೀವಿ. ಸೊ ಈ ಬ್ರೈಡ್ ಹೆಸರು ಜಾಹ್ನವಿ ಅಂತ. ಸೊ ಇವ್ರದ್ದು ಮೇಕ್ ಓವರ್ ಇದ್ದಿದ್ದು ಹಿರಿಯೂರಲ್ಲಿ. ಸೊ ಇವರು ಬೆಂಗಳೂರಲ್ಲಿ IT ವರ್ಕ್ ಮಾಡ್ತಾ ಇದ್ರು. ಸೊ ಮಾಡ್ತಿದ್ದಾರೆ ಇವಾಗ್ಲೂ ಕೂಡ. ಸೊ ಅವ್ರದ್ದು ಮದ್ವೆ ಬೆಂಗಳೂರು ಅಂತ ಡಿಸೈಡ್ ಆಗಿ ಕೊನೆಗೆ ಹಿರಿಯೂರಲ್ಲಿ ಫಿಕ್ಸ್ ಆಯ್ತು. ಯಾಕಂದ್ರೆ ಹುಡುಗ ಬಂದು ಬಳ್ಳಾರಿ ಅವರು. ಸೊ ಬೆಂಗಳೂರು ಮತ್ತೆ ಹಿರಿಯೂರು ಅಲ್ಲ, ಬಳ್ಳಾರಿ ಮತ್ತೆ ಬೆಂಗಳೂರು ಮಧ್ಯದಲ್ಲಿ ಹಿರಿಯೂರೇ ಸಿಗೋದು. ಸೊ ಅವ್ರ ಇಬ್ರಿಗೂ ಕನ್ವೀನಿಯಂಟ್ ಆಗ್ಲಿ ಅಂತ ಸೊ ಹಿರಿಯೂರಲ್ಲಿ ವೆಡ್ಡಿಂಗ್ ನ ಸ್ಟಾರ್ಟ್ ಮಾಡಿದ್ರು, ವೆಡ್ಡಿಂಗ್ ನ ಬುಕ್ ಮಾಡಿದ್ರು. ಸೊ ಚೌಟ್ರಿ ಎಲ್ಲದ್ರ ಜೊತೆಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಥ್ರೂ ವರ್ಕ್ ನ ನೋಡಿ ಇಷ್ಟಪಟ್ಟು ಸೊ ನಮ್ ಜೊತೆಗೆ ವರ್ಕ್ ನ ಟೈ ಅಪ್ ಮಾಡ್ಕೊಂಡ್ರು. ಸೊ ಬ್ರೈಡ್ ರಿಕ್ವೈರ್ಮೆಂಟ್ ಹೆಂಗಿತ್ತು ಅಂದ್ರೆ, ನೈಟ್ ನನ್ಗೆ ಗ್ಲಾಸಿ ಮೇಕಪ್ ಬೇಕು ಅಂತ ಹೇಳಿದ್ರು. ಸೊ ವಿತ್ ಐ ಲ್ಯಾಶಸ್. ಕೆಲವು ಕ್ಲೈಂಟ್ ನಮ್ ಕಡೆ ಎಲ್ಲ ಐ ಲ್ಯಾಶಸ್ ಬೇಡ ಅಂತ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಿರಲ್ಲ, ಅವ್ರಿಗೆ ವರ್ಕ್ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗಿತ್ತು. ವರ್ಕ್ ಬಗ್ಗೆ ಮಾತ್ರ ಮಾತಾಡಂಗೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ರಿವ್ಯೂಸ್ ತಗೊಳ್ಳೋಷ್ಟು ನಮ್ಗೆ ಟೈಮ್ ನಿಜವಾಗ್ಲೂ ಆಗಿರ್ಲಿಲ್ಲ. ಸೊ ಆದಷ್ಟು ನಾನು ಕ್ಯಾಪ್ಚರ್ ನ ಮಾಡಿದೀನಿ. ಯಾಕಂದ್ರೆ ಐಫೋನ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಬೇರೆ ಫೋನಲ್ಲಿ ಆಂಡ್ರಾಯ್ಡ್ ಫೋನಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನನ್ನ ಅದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತು. ರಿಸೆಪ್ಷನ್ ಕೂಡ ಲೇಟ್ ಆಗಿತ್ತು. ನಮ್ ಕಡೆ ಎಲ್ಲ ರಿಚುವಲ್ಸ್ ಜಾಸ್ತಿ ಇರೋದ್ರಿಂದ ಸೊ ಬ್ರೈಡ್ ನ ನಾವು ಆನ್ ಟೈಮ್ಗೆ ಬನ್ನಿ ಅಂತ ಹೇಳಿರ್ತೀವಿ. ಸೊ ಆಗದೇ ಇಲ್ಲ ಬರೋದಕ್ಕೆ. ಸೊ ನಾವೇನ್ ಮಾಡ್ತೀವಿ, ಇರೋ ಟೈಮಲ್ಲಿ ಆದಷ್ಟು ಬೆಸ್ಟ್ ಆಗಿ ಕೊಡೋದಕ್ಕೆ ವರ್ಕ್ ಮಾಡ್ತೀವಿ. ನನ್ ಜೊತೆ ಇರೋ ಟೀಮ್ ಅವರಂತೂ ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ನೀವೆಲ್ಲರೂ ನೋಡಿರೋ ಹಂಗೆ ಹಳೆ ವಿಡಿಯೋದಲ್ಲಿ ಎಲ್ಲಾದ್ರೂ ನೋಡ್ಕೊಂಡ್ ಬಂದಿದ್ದೀರಾ ದಿವ್ಯನ್ ಬಗ್ಗೆ. ಸೊ ದಿವ್ಯನ್ ಬಗ್ಗೆ ಹೇಳಂಗೆ ಇಲ್ಲ, ನಿಜವಾಗ್ಲೂ ಜೆನ್ಯೂನ್ ಅಂದ್ರೆ ಜೆನ್ಯೂನ್ ಪರ್ಸನ್ ಅವಳು. ಅವ್ರ ಜೊತೆಗೆ ಲಕ್ಷ್ಮಿ ಅಂತ ಈಗ ಹೊಸ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವರು ಕೂಡ ಈಗ ಲರ್ನರ್ ಆಗಿರೋದ್ರಿಂದ ಸ್ವಲ್ಪ ಸಪೋರ್ಟಿವ್ ಆಗೇನೆ ಇದ್ರು. ಸೊ ಏನಕ್ಕೆ ಬ್ರೈಡ್ ಜೊತೆಗೆ ಬ್ರೈಡ್ ವರ್ಕ್ ಹೋದಾಗ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಲ್ಲಿರೋ ವರ್ಕ್ ಶೆಡ್ಯೂಲ್ಸ್ ಯಾವ ತರ ಇರುತ್ತೆ, ಬಿಸಿ ಶೆಡ್ಯೂಲ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕರ್ಕೊಂಡು ಹೋಗಿದ್ವಿ. ಸೊ ಜೊತೆಗೆ ಏನಪ್ಪಾ ಅಂದ್ರೆ ನಾವು ವರ್ಕ್ ನ ಕಂಪ್ಲೀಟ್ ಆಲ್ಮೋಸ್ಟ್ ಮಾಡಿದಾಯ್ತು. ಮೆರೂನ್ ಕಲರ್ ಸಾರಿ ವಿತ್ ಗೋಲ್ಡ್ ದುಪ್ಪಟ್ಟ ಜೊತೆಗೆ ಬ್ರೈಡ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ವರ್ಕ್ ಬಗ್ಗೆ ಎಷ್ಟು ಖುಷಿಯಾಗಿದ್ರು ಅಂದ್ರೆ ನನ್ಗೆ ಅದನ್ನ ಮಾತಲ್ಲಿ ನನ್ಗೆ ಹೇಳಕ್ ಆಗ್ತಿಲ್ಲ. ಇಷ್ಟು ಜನ ಬಂದಿರೋರು ಎಲ್ಲರೂ ತುಂಬಾನೇ ಇಷ್ಟಪಟ್ರು. ಜೊತೆಗೆ ಬ್ರೈಡ್ ಈಗ ಎಂಟ್ರಿ ಒಂದು ಡ್ಯಾನ್ಸ್ ಕೂಡ ಇತ್ತು, ಅದನ್ನ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ರು. ಇಲ್ಲಿರೋ ಅಷ್ಟು ಜನನು ನಿಜವಾಗ್ಲೂ ಲಿಟ್ರಲಿ ಎಷ್ಟು ಖುಷಿ ಪಟ್ಟಿದ್ರು ಅಂದ್ರೆ ವರ್ಕ್ ಬಗ್ಗೆ ಅಷ್ಟೇ ಖುಷಿ ಪಟ್ಟಿದ್ರು. ಜೊತೆಗೆ ಸಿಕ್ಕಾಬಟ್ಟೆ ಕ್ರೌಡ್ ಕೂಡ ಇತ್ತು ನಾವು ವರ್ಕ್ ಮಾಡ್ತಿರೋ ಜಾಗದಲ್ಲಿ. ಯಾಕಂದ್ರೆ ಚೌಟ್ರಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೊ ಅಲ್ಲೇ ಎಲ್ಲರೂ ಬಂದು ರೆಡಿ ಆಗ್ತಿದ್ರು. ನೀವು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ಸೊ ಇವರು ಬಂದು ಬ್ರೈಡ್ ಅವ್ರ ಅಕ್ಕ ವೇದ ಅಂತ. ಸೊ ಅವ್ರ ಥ್ರೂ ನಮ್ಗೆ ಇದು ಸಜೆಸ್ಟ್ ಮಾಡಿದ್ದು ಅವರು. ವರ್ಕ್ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡು ಅಂತ. ಸೊ ಬ್ರೈಡ್ ಜೊತೆಗೆ ಒಂದು ನಾನ್ ಬ್ರೈಡ್ ಲುಕ್ ಕೂಡ ಇತ್ತು, ಜೊತೆಗೆ ಒಂದು ಬೇಬಿ ವರ್ಕ್ ಕೂಡ ಇತ್ತು. ಸೊ ಇವ್ರಿಗೆ ಜಾಸ್ತಿ ಮೇಕಪ್ ಬೇಕಾಗಿರ್ಲಿಲ್ಲ. ಸೊ ಮಿನಿಮಲ್ ಆಗಿ ಮೇಕಪ್ ನ ಮುಗಿಸ್ಕೊಟ್ವಿ. ಸೊ ಅದಾದ್ಮೇಲೆ ನಾವು ಕೂಡ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಬ್ಯಾಗ್ ನ ಪ್ಯಾಕ್ ಅಪ್ ಮಾಡಿ ಸೊ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ನೈಟ್ ಆಲ್ಟಿಂಗ್ ವ್ಯವಸ್ಥೆ ತುಂಬಾ ಕಡಿಮೆ ಇತ್ತು. ಯಾಕಂದ್ರೆ ನಮ್ಮ ಹಿರಿಯೂರಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಸಿಕ್ಕಾಬಟ್ಟೆ ಕಡಿಮೆ ಇರೋದ್ರಿಂದ ವರ್ಕ್ ಮಲ್ಗಕ್ ಜಾಗ ಇಲ್ಲ ಅಂತ ಲಕ್ಷ್ಮಿ ಅವ್ರ ಮನೆಗೆ ಹೋದ್ವಿ. ಸೊ ಲಕ್ಷ್ಮಿ ಅವ್ರ ಮನೆಗೆ ಹೋದಾಗ ನಾವು ರೀಚ್ ಆದಾಗ್ಲೇ 11:30 ಆಗಿತ್ತು. ಸೊ ಏನು ಮಾಡಕ್ ಆಗಲ್ಲ, ಇರೋ ಜಾಗದಲ್ಲಿ ಕೊಟ್ಟಿರೋ ಟೈಮ್ ನ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಲೇಬೇಕಾಗಿತ್ತು. ಸೊ ನೈಟ್ ಅಲ್ಲಿ ಆಲ್ಟ್ ಆಗಿ ಬೆಳಗ್ಗೆ ನಾನು ಚೌಟ್ರಿ ಏನದು ಶಾಪ್ ಹತ್ರ ಬಂದೆ. ಏನಕ್ಕೆ ಅಂದ್ರೆ ಲಗೇಜ್ ಸ್ವಲ್ಪ ಬೇಕಾಗಿತ್ತು ಅಂತ. ಸೊ ಬ್ರೈಡ್ ಗೆ ನಾವ್ ಹೇಳಿದ್ವಿ ಮುಹೂರ್ತ ಬಂದು 10:30 ಇತ್ತು. ಅಟ್ಲೀಸ್ಟ್ ಅವ್ರು ಹೇಳಿದ್ರು 7 ಬನ್ನಿ ಅಂತ. ಸೊ ನಾವು ಶಾಪ್ ಹತ್ರ ಬಂದಾಗ ಒಂದು 6:36 ಆಗಿತ್ತು. ಸೊ ಬಂದು ಶಾಪ್ ನ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾವು ಮತ್ತೆ ಚೌಟ್ರಿಗೆ ಹೋದ್ವಿ. ಸೊ ಚೌಟ್ರಿಗೆ ಹೋದಾಗ ಹುಡುಗಿ ಇನ್ನೂ ಸ್ನಾನ ಕೂಡ ಮಾಡಿರ್ಲಿಲ್ಲ. ಸೊ ವೇಟ್ ಮಾಡ್ಬೇಕಿತ್ತು. ಸೊ ಅಷ್ಟ್ರಲ್ಲಿ ಸ್ವಲ್ಪ ಅಲ್ಲಿ ಏನೇನೆಲ್ಲ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು ಅದನ್ನ ನೋಡೋಣ ಅಂತ ನೋಡ್ತಾ ಇದ್ವಿ. ಅಲ್ಲಿ ಬಂದು ಕಳ್ಸಕ್ಕೆ ರೆಡಿ ಮಾಡ್ತಾ ಇದ್ರು. ಜೊತೆಗೆ ಈ ಬೇಬಿದು ಒಂದು ಸಿಂಪಲ್ ಮೇಕ್ ಓವರ್ ಇತ್ತು. ಸೊ ಅವ್ಳಿಗೆ ಜಾಸ್ತಿ ಏನ್ ಮೇಕಪ್ ಬೇಕಾಗಿರ್ಲಿಲ್ಲ. ಸೊ ಲೈಟ್ ಆಗಿ ಮೇಕಪ್ ನ ಮಾಡ್ಕೊಡ್ಬೇಕಿತ್ತು. ಜೊತೆಗೆ ಬಂದು ಅಲ್ಲಿ ಸ್ವಲ್ಪ ಅಜ್ಜಿ ಅಂದ್ರೆಲ್ಲ ಇದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ನಾನು ಟೈಮ್ ಕೂಡ ಸ್ಪೆಂಡ್ ಮಾಡ್ತಿದ್ದೆ. ಸೊ ಯಾವ ತರ ಏನು ವರ್ಕ್ ನ ಮಾಡೋದು ಅಂತ. ಸೊ ಅವರು ಕೆಲವೊಂದು ಶಾಸ್ತ್ರಗಳ ಬಗ್ಗೆ ಹೇಳ್ತಾ ಇದ್ರು, ಯಾವ ಶಾಸ್ತ್ರ ಏನಕ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತೆಲ್ಲ. ಸೊ ನನ್ಗೂ ಗೊತ್ತಿಲ್ದ್ರೆ ಕೆಲವು ವಿಷಯಗಳನ್ನ ಅವ್ರ ಕಡೆಯಿಂದ ತಿಳ್ಕೊಂಡೆ ಅಂತಾನೆ ಹೇಳ್ಬೋದು. ಚೆನ್ನಾಗಿತ್ತು ಮಾತುಕತೆ ಎಲ್ಲಾನು. ಹಾಗೆ ಬ್ರೈಡ್ ಕೂಡ ಸ್ನಾನ ಎಲ್ಲಾ ಮುಗಿಸಿ ನಮ್ ಟೈಮ್ಗೆ ಬರಕ್ ಆಗಿಲ್ಲ ಅಂದ್ರೆ ಸೊ ಆಲ್ಮೋಸ್ಟ್ ಅವ್ರಿಗೆ ಸಿಗೋ ಅಂತ ಟೈಮಲ್ಲಿ ಬೇಗನೆ ಬಂದ್ರು. ಏನು ಮಾಡಕ್ ಆಗಲ್ಲ. ಸೊ ಈ ಟೈಮಲ್ಲಿ ನಾವ್ ಏನು ಹೇಳಕ್ಕೂ ಆಗಲ್ಲ. ಅವ್ರು ಅಷ್ಟೊಂದೇನು ಟೆನ್ಷನ್ ಆಗಿರ್ಲಿಲ್ಲ. ನಮ್ ಬ್ರೈಡ್ ತುಂಬಾ ಕಾಮ್ ಆಗಿದ್ರು. ನಿಜವಾಗ್ಲೂ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅವ್ರ ಕಾಮ್ನೆಸ್ ನ ನೋಡಿ.
ಸೊ ಇದೆಲ್ಲ ಮುಗ್ದಿದ್ದಾದ್ಮೇಲೆ ನಾನೇನ್ ಮಾಡ್ದೆ, ಸೊ ಇವಾಗ ಸ್ಯಾರಿ ಡ್ರೇಪ್ ನ ಮುಗ್ಸೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಸ್ಯಾರಿನ ಸ್ವಲ್ಪ ರ್ಯಾಂಡಮ್ ಆಗಿ ಉಡ್ಸೋಣ. ಅದಾಗಿದ್ದಾದ್ಮೇಲೆ ಅವ್ರಿಗೆ ಸ್ವಲ್ಪ ಹೇರ್ ಪ್ರೆಪ್ ಎಲ್ಲ ಆಗಿದ್ದಾದ್ಮೇಲೆ ನಾವು ಮೇಕಪ್ ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇಲ್ಲಿ ನಾವ್ ಹಾಕಿರೋದು ಗ್ರೀನ್ ಕಲರ್ ಪ್ಲೈನ್ ಬ್ಲೌಸ್ ಜೊತೆಗೆ ವೈಟ್ ಅಂಡ್ ಗ್ರೀನ್ ಮುಹೂರ್ತಂ ಸ್ಯಾರಿ ಹಾಕಿದ್ವಿ. ಅದಕ್ಕೆ ನಾವು ಮ್ಯಾಚ್ ಮಾಡೋ ತರ ಜಡಾಯು ಸೆಟ್ ಹಾಗೇನೆ ಒಂದು ಚೋಕರ್ ನ ಅವರು ಅಂದ್ರೆ ನಾವು ಕಸ್ಟಮೈಸ್ ಮಾಡಿ ವರ್ಕ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಇದ್ರಲ್ಲಿ ನಮ್ಗೆ ಇದು ಇನ್ಕ್ಲೂಡ್ ಇರ್ಲಿಲ್ಲ. ಸೊ ಆದ್ರೂನು ನಮ್ಗೆ ಯಾವ ತರ ಇಂಟೆನ್ಷನ್ ಇರುತ್ತೆ ಅಂದ್ರೆ, ಸೊ ನಾವು ಹೋಗ್ತಿರೋ ಮದ್ವೆಲಿ ನನ್ಗೆ ಬ್ರೈಡೇ ತುಂಬಾ ಮುಖ್ಯ. ಸೊ ಏನಕ್ಕೆ ಅಂದ್ರೆ 10,000 ಜನ ಬಂದು 1,000 ಜನ ನಿಂತು ನೋಡೋ ಮದ್ವೆಲಿ ವರ್ಕ್ ಯಾವ್ದೇ ರೀತಿ ಹಾಳಾಗ್ಬಾರ್ದು. ಅವ್ರಿಗೆ ಯಾವ ತರ ಬೇಕು ಅದೇ ತರ ಸ್ಯಾಟಿಸ್ಫೈಸ್ ಮಾಡೋದು ನನ್ಗೆ ತುಂಬಾನೇ ಮುಖ್ಯ. ಸೊ ತೋಳ್ ಬಂದ್ ಇದ್ರಲ್ಲಿ ಎಕ್ಸ್ಟ್ರಾ ತಗೊಂಡ್ ಹೋಗಿದ್ದೆ. ಸೊ ಅದನ್ನೇ ಅವ್ರಿಗೆ ಪೇರ್ ಮಾಡಿ ನೋಡಿದ್ವಿ. ಏನಕ್ಕೆ ಅಂದ್ರೆ ಈ ಸ್ಯಾರಿಗೆ ಅವ್ರಿಗೆ ವರ್ಕ್ ನ ಮಾಡ್ಸೇ ಇರ್ಲಿಲ್ಲ. ಸೊ ಅವರು ಕೂಡ ಖುಷಿ ಪಟ್ರು. ಸೊ ನೀವು ಇಷ್ಟೊಂದು ಏನದು ಕೇರ್ ಮಾಡಿ ಅಟ್ಲೀಸ್ಟ್ ಎಕ್ಸ್ಟ್ರಾ ತಗೊಂಡ್ಬಂದಿರ್ತೀರಾ, ಕೆಲವೊಬ್ರು ಎಕ್ಸ್ಟ್ರಾ ತಗೊಂಡ್ಬಂದಿರಲ್ಲ ಏನು ಅಂತ. ಸೊ ಚೆನ್ನಾಗಿತ್ತು ಕಾನ್ವರ್ಸೇಷನ್ ಎಲ್ಲಾನು. ಸ್ವಲ್ಪ ಅವ್ರನ್ನ ಮಾತಾಡಿಸ್ತಾ ವರ್ಕ್ ಕೂಡ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಕಡೆ ನಾನು ಮೇಕಪ್ ಕಿಟ್ ನ ಎಲ್ಲ ರೆಡಿ ಮಾಡ್ಕೊಂಡು ಒಂದ್ ಕಡೆ ದಿವ್ಯಾ ಕೂಡ ಮೇಕಪ್ ಹೇರ್ ಸ್ಟೈಲ್ ಗೆ ಸೆಟಪ್ ರೆಡಿ ಮಾಡ್ಕೊಂಡಿದ್ಲು. ಸೊ ಯಾವ ತರ ಮೇಕಪ್ ಬೇಕಾಗಿತ್ತು ಅನ್ನೋದು ಅವರು ನೈಟ್ ಡಿಸೈಡ್ ಮಾಡಿದ್ರು. ಸೊ ನೀವ್ ಏನ್ ಮಾಡ್ತೀರಾ ಮಾಡಿ, ಯಾಕಂದ್ರೆ ನೈಟ್ ರಿಸೆಪ್ಷನ್ ಗೆ ಅವ್ರು ಅಷ್ಟು ಕಾಂಪ್ಲಿಮೆಂಟ್ ತಗೊಂಡಿದ್ರು. ಇವಾಗ ನಾನು ಅವ್ರ ಹತ್ರ ಮಾತಾಡ್ತಿರೋದು ಇದೇನೆ. ಸೊ ಅಲ್ಲಿ ವಾಯ್ಸ್ ಮ್ಯೂಟ್ ಆಗಿದೆ. ಏನಕ್ಕೆ ಅಂದ್ರೆ ಮೈಕ್ ನ ಕನೆಕ್ಟ್ ಮಾಡೋದ್ ಮರ್ತೋಗಿದೀನಿ. ವಾಲ್ಗ ಸೌಂಡ್ ಹಾಗೇನೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಸೌಂಡ್ ಇಲ್ಲಿ ಕೇಳ್ಸಕ್ ಆಗಲ್ಲ ಅಂತ ನಾನೇ ವಾಯ್ಸ್ ಓವರ್ ಮಾಡ್ತಿದೀನಿ. ಸೊ ಇಲ್ಲೇನಪ್ಪಾ ಅಂದ್ರೆ ಇವ್ರು ನೋಡ್ತಿದ್ರಲ್ಲ ಇವ್ರ ಅಕ್ಕ, ಇವ್ರು ನಮ್ಗೆ ಹೇಳ್ತಾ ಇದ್ರು ನೈಟ್ ಎಲ್ಲ ವರ್ಕ್ ಚೆನ್ನಾಗ್ ಬಂದಿತ್ತು, ಇಷ್ಟ ಆಯ್ತು, ಎಲ್ರು ಕೇಳ್ತಾ ಇದ್ರು ಅಂತ. ಸೊ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಆತರ ವರ್ಡ್ಸ್ ಎಲ್ಲ ಕೇಳಿದಾಗ. ಸೊ ಈ ಕಡೆ ಬಂದು ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ದಿವ್ಯಾ. ಇನ್ನು ಮೊಗ್ಗಿನ ಜಡೆ ಸ್ವಲ್ಪ ಹಾಕೋದಿತ್ತು ಅಷ್ಟೇನೆ. ಫ್ರಂಟ್ ಹೇರ್ ಸ್ಟೈಲ್ ಪಫ್ ಎಲ್ಲ ಹಾಕಿ ಸ್ವಲ್ಪ ಬೈತಲೆ ಬಟ್ಟೆಲ್ಲ ಅವಾಗ್ಲೇ ರೆಡಿ ಮಾಡ್ಕೊಂಡಿದ್ರು. ಈ ಕಡೆ ನಾನು ಫೇಸ್ ಗೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈಗ ಲಾಸ್ಟ್ ಫೈನಲ್ ಅಲ್ಲಿ ಐಲೈನರ್ ಮತ್ತೆ ಕಾಜಲ್ ಅಪ್ಲಿಕೇಶನ್ ಮಾಡ್ತಿದೀನಿ. ಸೊ ನಿಜವಾಗ್ಲೂನು ಒಂದು ಬ್ರೈಡ್ ಅಂದ್ರೆ ಅವ್ರಿಗೆ ಎಷ್ಟೆಲ್ಲ ಏನದು ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅದ್ರಲ್ಲೂ ಈ ಬ್ರೈಡ್ ಅಂತೂ ತುಂಬಾ ಅವ್ರ ಮದ್ವೆಲಿ ಅವರೇ ಓಡಾಡಿ ಮಾಡ್ತಾ ಇದ್ದಿದಂತ ಬ್ರೈಡ್ ಇವ್ರು. ಎಲ್ಲಾ ಕಡೆ ವರ್ಕ್ ಅವರೇ ನೋಡ್ತಿದ್ರು. ಒಂದ್ ಮದ್ವೆ ಅವ್ರಾಗಿರ್ಲಿ, ವಾಲಕ್ದವ್ರಾಗಿರ್ಲಿ, ಇನ್ನೊಂದು ಮತ್ತೊಂದು ಎಲ್ಲಾನು. ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿ ವುಮೆನ್ ನ ನಾವು ರೆಡಿ ಮಾಡ್ತಿದೀವಿ ಅನ್ನೋದು. ಈಗಿನ ಜನರೇಷನ್ ಅಲ್ಲಿ ಎಲ್ಲಾನು ಒಬ್ಬೊಬ್ರು ನೋಡ್ಕೊತಾ ಇರ್ತಾರೆ, ಬಟ್ ಇವ್ರಂತೂ ಆಗಲ್ಲ. ತುಂಬಾನೇ ಅಂದ್ರೆ ಹಾರ್ಡ್ ವರ್ಕ್ ವುಮೆನ್ ಅಂತಾನು ಹೇಳ್ಬೋದು. ಇಲ್ಲಿ ಅವರು ಟಿಫನ್ ಕೂಡ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೇಳಿದ್ರು, ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ ಅಂತ. ಇದೇ ಗ್ಯಾಪ್ ಅಲ್ಲಿ ಅವ್ರಿಗೆ ಟಿಫನ್ ಮಾಡೋದಕ್ಕೆ ಸ್ವಲ್ಪ ಅಂದ್ರೆ ಲಿಪ್ಸ್ಟಿಕ್ ಇನ್ನೂ ಅಪ್ಲಿಕೇಶನ್ ಆಗಿರ್ಲಿಲ್ಲ. ಸೊ ಅದಕ್ಕಿಂತ ಮುಂಚೆನೆ ಮುಗಿಸ್ಬಿಡಿ ಟಿಫನ್ ಎಲ್ಲ ಮಾಡಿ ಅಂತ ಅವ್ರ ಅಮ್ಮ ಇಲ್ಲಿ ಏನದು ಟಿಫನ್ ಮಾಡಿಸ್ತಾ ಇದ್ರು. ಸೊ ನಾವು ಕೂಡ ವರ್ಕ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವು ಹೋಗಿ ಟಿಫನ್ ನ ಮುಗಿಸ್ಕೊಂಡ್ ಬಂದಿದ್ವಿ. ಸೊ ಟಿಫನ್ ಬಂದು ಇಡ್ಲಿ ವಡೆ ಹಾಗೇನೆ ಪೊಂಗಲ್ ಮಾಡಿದ್ರು. ಕೆಲವೊಂದು ವಿಡಿಯೋಸ್ ಗೈಸ್ ಮಿಸ್ ಆಗಿದೆ. ಏನಕ್ಕೆ ಅಂದ್ರೆ ಅದೇ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ನಾ ಮೊಬೈಲ್ ಇಂದ ಈ ಮೊಬೈಲ್ ಕಳ್ಸಕ್ ಹೋಗಿ ಸುಮಾರಷ್ಟು ಇಲ್ಲಿ ಡಿಲೀಟ್ ಆಗಿದೆ. ನಾವು ಚೌಟ್ರಿಗೆ ಎಂಟ್ರಿ ಆಗ್ತಿರೋದಾಗಿರ್ಲಿ, ಮಂಟಪ ವಿಡಿಯೋಸ್ ಆಗಿರ್ಲಿ, ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಸೊ ಅದಕ್ಕೋಸ್ಕರನೇ ಬೇರೆ ಮೊಬೈಲ್ ಕೂಡ ಪರ್ಚೇಸ್ ಕೂಡ ಮಾಡಿದ್ದಾಯ್ತು. ಸೊ ಏನು ಮಾಡಕ್ ಆಗಲ್ಲ, ಕೆಲವೊಂದ್ಸಲ ಈ ತರ ಆಗುತ್ತೆ. ಸೊ ಅವರು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಲಿಪ್ಸ್ಟಿಕ್ ಅಪ್ಲಿಕೇಶನ್ ಆಯ್ತು. ಅಪ್ಲಿಕೇಶನ್ ಮಾಡಿದಾದ್ಮೇಲೆ ಅವರು ಒಂದು ಮೂಗ್ಬಟ್ ಅಂದ್ರೆ ಮರಾಠಿ ಸ್ಟೈಲ್ ಮೂಗ್ಬಟ್ ನ ಕೇಳಿದ್ರು, ಈ ತರ ಮೂಗ್ಬಟ್ ಬೇಕು ಅಂತ. ಸೊ ಆ ಮೂಗ್ಬಟ್ ನ ಟ್ರೈ ಮಾಡ್ತಿದಾರೆ ಇವಾಗ. ಸೊ ಅದನ್ನ ಎರಡ್ ಸಲ ಟ್ರೈ ಮಾಡಿದ್ರು. ನನ್ಗೆ ಓಕೆ ಅನಿಸ್ತಿತ್ತು, ಬಟ್ ಅವ್ರಿಗೆ ತುಂಬಾ ಹೆವಿ ಆಯ್ತು ಅಂತ ಅನಿಸ್ತಿತ್ತು. ಅದಾದ್ಮೇಲೆ ಬೇರೆ ಒಂದ್ ಮೂಗ್ಬಟ್ ನ ಅವರು ಹಾಕೊಡ್ತಾ ಇದ್ರು. ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಮೇಕಪ್. ನೀವ್ ಇಲ್ಲಿ ನೋಡ್ತಿದ್ರಲ್ಲ, ಅವ್ರು ಮೂಗ್ಬಟ್ ಹಾಕೊಳ್ತಾ ಇರೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೀನಿ. ಸೊ ಗೈಸ್, ನೀವ್ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕು ಅಂದ್ರೆ ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ. ಹಾಗೇನೆ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ಔಟ್ ಆಗಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮೂಗ್ಬಟ್ ಏನ್ ಸ್ಟೋರಿ ಅಂದ್ರೆ, ಅವರು ತುಂಬಾ ದೊಡ್ಡದು ನಾನು ಫಸ್ಟ್ ಇನ್ಫಾರ್ಮ್ ಮಾಡಿದೆ ದೊಡ್ಡದು ಅಂತ, ಬಟ್ ಆದ್ರೂ ನಾನು ಹಾಕೋತೀನಿ ಪರವಾಗಿಲ್ಲ ತಗೊಂಬನ್ನಿ ಅಂದಿದ್ರು. ಸೊ ತಗೊಂಬಂದಿದ್ದೆ. ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಾನೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಅವ್ರು ಹೆಂಗ್ ಕಾಣಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿವ್ಯೂಸ್ ತಗೋಬೇಕು ಅಂತಾನೆ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ತೋರಿಸ್ದೆ ಯಾವ ತರ ಕಾಣಿಸ್ತಿದ್ದಾರೆ ಅಂತ. ಸೊ ನೋಡಿ ಅವ್ರದ್ದು ರಿಯಾಕ್ಷನ್ ಯಾವ ತರ ಬರುತ್ತೆ ಇವಾಗ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಸೊ ನಾನ್ ಏನಕ್ಕೆ ವಿಡಿಯೋಸ್ ನ ತಗೋತೀನಿ ಅಂತಂದ್ರೆ, ನನ್ಗೆ ಪ್ರೆಸೆಂಟಬಲ್ ಆಗಿ ಕಾಣಿಸ್ತಿದಾರ ಅಂತ ಗೊತ್ತಾಗ್ಬೇಕು ಅಂತ. ಸೊ ಲೈಟಿಂಗ್ ಏನಾದ್ರು ಜಾಸ್ತಿ ಆಗ್ತಿದ್ಯಾ, ಕಡಿಮೆ ಆಗಿದ್ಯಾ, ಅಥವಾ ನನ್ನೇನಾದ್ರು ಕರೆಕ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಯಾರೆಲ್ಲ ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ ಇದ್ರ, ಸೊ ದಯವಿಟ್ಟು ವರ್ಕ್ ನ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ಅವ್ರಿಗೆ ಏನ್ ಬೇಕೋ ಆತರ ಮಾಡಿ, ನಿಮ್ದೇ ಕಲೆನ ಉಪಯೋಗ್ಸಕ್ ಹೋಗ್ಬೇಡಿ. ಸೊ ನೋಡಿ ಇಲ್ಲಿ ಈ ತರ ನೋಡ್ತಿದಿರಲ್ಲ, ಮೂಗ್ಬಟ್ ಒಂದು ಅವ್ರು ಹೇಳ್ತಿದಾರೆ. ಸೊ ಇದೊಂದು ಸ್ವಲ್ಪ ನೋಡಿ ಅಂತ. ಅದಾದ್ಮೇಲೆ ಕೆಲವೊಂದ್ ಚೇಂಜಸ್ ಆಯ್ತು, ಬಟ್ ಅವ್ರಿಗೆ ಅಂದ್ರೆ ಸ್ಯಾಟಿಸ್ಫೈಡ್ ಮೇಕಪ್ ಇದು.
ನಿಜವಾಗ್ಲೂ ಚೆನ್ನಾಗ್ ಬಂದಿತ್ತು ವರ್ಕ್ ಮಾತ್ರ. ಸೊ ಅವ್ರನ್ನ ಮುಹೂರ್ತಕ್ಕೆ ರೆಡಿ ಮಾಡ್ಬಿಟ್ಟು ಅದಾದ್ಮೇಲೆ ಇನ್ನೂ ಸ್ವಲ್ಪ ಕೆಲ್ಸಗಳೆಲ್ಲ ಪೆಂಡಿಂಗ್ ಇತ್ತು. ಸೊ ಅಷ್ಟ್ರಲ್ಲಿ ನಾವು ಇನ್ನೊಬ್ರು ನಾನ್ ಬ್ರೈಡ್ ಕೂಡ ಇತ್ತು, ಅವ್ರನ್ನ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಸೊ ಅವ್ರು ಪೇಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ಸೊ ಆಮೇಲೆ ಕೊಡ್ತಾರೆ ಅಮ್ಮ ಬಂದು ಅಂತ. ಸೊ ಅಷ್ಟ್ರಲ್ಲಿ ನಾವು ಬ್ಯಾಗ್ ನ ಪ್ಯಾಕಪ್ ಮಾಡ್ಬೇಕಿತ್ತು, ಯಾಕಂದ್ರೆ ಮದ್ವೆಯಲ್ಲಿ ತುಂಬಾ ರಶ್ ಇರೋದ್ರಿಂದ ನಾವು ಕ್ಲೈಂಟ್ ಗೆ ಏನು ಹೇಳಕ್ ಆಗಲ್ಲ, ಸಿಚುವೇಶನ್ ತುಂಬಾನೇ ಬ್ಯಾಡ್ ಆಗಿರುತ್ತೆ. ಸೊ ಇಲ್ಲಿ ಪೇಮೆಂಟ್ ಕೂಡ ಆಗಿತ್ತು. ನಾನ್ ಬಂದು ಅಲ್ಲಿ ಲಕ್ಷ್ಮಿ ಮತ್ತೆ ದಿವ್ಯಾಗ್ ಹೇಳ್ತೀನಿ ಎತ್ತಿಡಿ 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 ಅಂತ. ಸೊ ಎಲ್ಲಾ ಬ್ರೈಡ್ಸ್ ಇದೇ ತರ ಇರಲ್ಲ. ಸೊ ವರ್ಕ್ ಆದ್ಮೇಲೆ 1 ಡೇ 2 ಡೇಸ್ 3 ಡೇಸ್ ಬಿಟ್ಟು ಕೊಡ್ತಾರೆ, ಬಟ್ ಏನು ಮಾಡಕ್ ಆಗಲ್ಲ. ಸೊ ಹಾಗೆ ಆಗುತ್ತೆ ಇದೆಲ್ಲಾನು ಒಂದೊಂದ್ ಟೈಮ್ ಅಲ್ಲಿ. ಬಟ್ ಇವ್ರದ್ದು ಇಲ್ಲ, ಆನ್ ಟೈಮ್ ಪೇಮೆಂಟ್ ಆಗಿತ್ತು. ಸೊ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಲಂಚ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ಇನ್ನೊಬ್ರು ನಾನ್ ಬ್ರೈಡ್ ಇದ್ದಿದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಗಾಯ್ಸ್ ಇಲ್ಲಿ ಆಂಟಿ ಒಬ್ರು ಓಡಾಡ್ತಿದ್ದಾರೆ, ಸೊ ಏನು ಅನ್ಕೊಳಕ್ ಹೋಗ್ಬೇಡಿ ಅಲ್ಲಿ ಕ್ಯಾಮ್ರಾ ಮುಂದೆ. ಸೊ ಗೈಸ್ ಆಲ್ರೆಡಿ ಜನ ಎಲ್ಲ ತುಂಬಾ ಜನ ಬಂದಿದ್ರು. ಇವಾಗ ಲಾಸ್ಟ್ ಅಲ್ಲಿ ನಾವು ಮುಗ್ಗಿನ ಜಡೆದು ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದ್ ವಿಡಿಯೋ ಮಾಡ್ಕೊಂಡ್ವಿ. ಸೊ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೆ ಅದು ನೋಸ್ ಪಿನ್ ನ ಚೇಂಜ್ ಮಾಡ್ತಿದಾರೆ ಅವರು. ಸೊ ಅದು ತುಂಬಾ ದೊಡ್ಡದಾಯ್ತು ಅಂತ ಬೇರೆ ನೋಸ್ ಪಿನ್ ಹಾಕಿದ್ವಿ. ಹಾಗೆ ಮೇಲ್ಗಡೆ ದುಪ್ಪಟ್ಟ ಎಲ್ಲ ಹಾಕ್ಬೇಕಿತ್ತು. ಸೊ ದುಪ್ಪಟ್ಟ ಹಾಕಿದ್ವಿ ಫಸ್ಟ್ ಗೆನೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕಿತ್ತು. ಅವರು ಬಂದು ಇಲ್ಲ ಅದು ಇನ್ನ ಸ್ವಲ್ಪ ಕೆಳಗಡೆ ಬೇಕು ಅಂತ ಅಂದ್ರು ಫೋಟೋಗ್ರಾಫರ್. ಇನ್ನು ಸ್ವಲ್ಪ ಕೆಳಗಡೆ ಹಾಕಿ ಫೋಟೋಸ್ ನ ತೆಗಿಯಕ್ ಆಗ್ತಾ ಇಲ್ಲ, ಮೇಲ್ಗಡೆ ಹಾಕಿದೀವಿ ಅಂತ. ಸೊ ಅದು ಮೇಲ್ಗಡೆ ಹೇರ್ ಸ್ಟೈಲ್ ನಮಗ್ ಬೇಕು ಫೋಟೋಸ್ ಅಂತ. ಸೊ ಅಲ್ಲಿ ಮತ್ತೆ ಅದನ್ನ ಚೇಂಜ್ ಮಾಡ್ಕೊಟ್ವಿ. ಅದಾದ್ಮೇಲೆ ನೆಕ್ಸ್ಟ್ ಬಾಸಿಂಗ್ ಅದೆಲ್ಲ ಕಟ್ಟೋದೆಲ್ಲ ತುಂಬಾನೇ ವಿಡಿಯೋಸ್ ಇತ್ತು ಗೈಸ್, ಅದೆಲ್ಲ ಮಿಸ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಈ ವರ್ಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇವಾಗ ಮುಹೂರ್ತ ಟೈಮು. ಇಲ್ಲಿ ಬಾಸಿಂಗ ಕಟ್ಟೋದೆಲ್ಲ ಆಗಿತ್ತು. ಇವಾಗ ಅವರು ಮುಹೂರ್ತಕ್ಕೆ ಹೋಗ್ತಾ ಇದ್ದಾರೆ. ಸೊ ತುಂಬಾ ಎಮೋಷನಲ್ ಮೂಮೆಂಟ್ ಇದು. ತುಂಬಾನೇ ಬೇಜಾರಾಗ್ತಿತ್ತು. ಎಲ್ರಿಗೂ ಅಳ್ತಾ ಇದ್ರು, ಕೆಲವರು ಅವ್ರ ತಾಯಿ ಅಂತೂ ಸಿಕ್ಕಾಪಟ್ಟೆನೆ ಅಳ್ತಾ ಇದ್ರು. ಏನು ಮಾಡಕ್ ಆಗಲ್ಲ, ಸಿಚುವೇಶನ್. ಎಲ್ಲರೂ ಅಷ್ಟೇ, ಎಲ್ಲರೂ ಈ ಟೈಮ್ ನ ಅಂದ್ರೆ ಯಾರೆಲ್ಲ ಮದ್ವೆ ಆಗಿದ್ದೀರಾ ಎಲ್ಲರೂ ಈ ಸ್ಟೇಜ್ ನ ದಾಟ್ಬಿಟ್ಟೆ ಬಂದಿರ್ತೀವಿ. ಸೊ ಜಾಹ್ನವಿ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ, ಫ್ಯೂಚರ್ ಚೆನ್ನಾಗಿರ್ಲಿ. ಹುಡ್ಗನೂ ಅಷ್ಟೇ ತುಂಬಾ ಒಳ್ಳೆಯವ್ರಿದ್ರು, ಚೆನ್ನಾಗಿ ನೋಡ್ಕೊಂಡ್ಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿಂದನೇ ನಾವು ವಿಶ್ ಮಾಡೋಣ. ಹ್ಯಾಪಿ ಮ್ಯಾರಿಡ್ ಲೈಫ್ ಜಾಹ್ನವಿ. ಸೊ ಗೈಸ್ ಇಲ್ಲಿವರೆಗೂ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಗೇನ್ ಅಂಡ್ ಎಗೇನ್ ಇಷ್ಟೆಲ್ಲ ಸಪೋರ್ಟ್ ಸಿಗ್ತಾ ಇರೋದಕ್ಕೆ. ಕೆಲವರು ಇಲ್ಲಿಂದಾನೇ ಬುಕಿಂಗ್ಸ್ ಮಾಡ್ತಿದ್ದೀರಾ, ಎನ್ಕ್ವೈರಿ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಒಂದು ಏನೋ ಈ ಫೀಲ್ಡ್ ಬಂದು ಆದ್ರೆ ಯೂಟ್ಯೂಬ್ ಅನ್ನೋ ಒಂದು ದೊಡ್ಡ ಸಮುದ್ರಕ್ಕೆ ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ. ಚಿಕ್ಕ ಯೂಟ್ಯೂಬರ್ ಅಷ್ಟೇ, ನಾನೇನು ದೊಡ್ಡದಾಗಿ ಏನು ಮಾಡಿಲ್ಲ. ಸೊ ಗೈಸ್ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ, ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಾನ್ ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಗೆ ಈ ಮೇಕಪ್ಗೆ ನಿಮ್ಮ ರೇಟಿಂಗ್ ಆಗ್ಲಿ ಕಮೆಂಟ್ ಆಗ್ಲಿ ಖಂಡಿತ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ರಥಮ ಪದಿಯಲ್ಲಿ ಈ ಮನೆ ಗುಡಿಯಲ್ಲಿ ಚುಕ್ಕಿಯ ದ್ವಿಪದಿ, ದೀಪ ಬೆಳಗುವ ಉದಯ ದೇವತೆ, ಚುಕ್ಕಿಯ ತ್ರಿಪದಿ ರಸಮನೆಯಲ್ಲಿ